ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಮಿರರ್ ವರ್ಕ್ ತೋರಿಸ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಇದರಲ್ಲಿ 4 ಟೈಪಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಶೇಪ್ಗಳು ಬರುತ್ತೆ. ಡೈಮಂಡ್ ಶೇಪು ಮತ್ತು ಸ್ಕ್ವಯರು, ಹಾಗೆ ರೌಂಡು ತಿಲಕಂ ಶೇಪ್ ಅಂದರೆ ಡ್ರಾಪ್ ಶೇಪು, ಮತ್ತು ಟ್ರಯಾಂಗಲ್ ಮತ್ತು ಐ ಶೇಪ್ ಸಿಗುತ್ತೆ. ನಾನು ನಿಮಗೆ ತೋರಿಸುವಾಗ ಸ್ವಲ್ಪ ಚಿಕ್ಕ ಸೈಜಲ್ಲಿ ಕೂಡ ತೋರಿಸ್ತೀನಿ, ಆದರೆ ನೀವು ಪ್ರಾಕ್ಟೀಸ್ ಮಾಡುವಾಗ ಮಿರರನ್ನು ದೊಡ್ಡ ಸೈಜಿದ್ದು ತಗೊಳ್ಳಿ. ಎಲ್ಲಿ ಸಿಗುತ್ತೆ ಅಂತ ಮಾತ್ರ ಕೇಳಬೇಡಿ, ಆರಿ ಮಟೀರಿಯಲ್ಸ್ ಎಲ್ಲ ಸಿಗುತ್ತಲ್ಲ ಅಲ್ಲೇ ನಿಮಗೆಲ್ಲ ಸಿಗುತ್ತೆ. ನನ್ನ ಹತ್ರ ಕೆಲವ್ರು ಕೇಳ್ತಾ ಇದ್ರು, ಈ ಪೇಪರ್ ಟೇಪ್ ಎಲ್ಲಿ ಸಿಗುತ್ತೆ ಹಾಗೆ ಹೇಗೆ ಅಂತ. ಏನೇ ಐಟಮ್ ಬೇಕು ಅಂದರು ನಿಮಗೆ ಆರಿ ವರ್ಕ್ ಮಟೀರಿಯಲ್ಸ್ ಎಲ್ಲ ಸಿಗುತ್ತಲ್ಲ, ಅಥವಾ ಕ್ರಾಫ್ಟ್ ಅಂಗಡಿ ಬರುತ್ತಲ್ವ, ಕ್ರಾಫ್ಟ್ ಐಟಮ್ಸು ಅದರಲ್ಲೇ ಎಲ್ಲ ಸಿಗುತ್ತೆ. ಇದು ಆರಿ ಮಟೀರಿಯಲ್ಸ್ ಅಂಗಡಿಯಲ್ಲಿ ಸಿಗುತ್ತೆ. ನೋಡಿ, ಇಷ್ಟು ಶೇಪ್ ಬರುತ್ತೆ. ಅದಕ್ಕೆ ನಾನು ಗಮ್ ಹಾಕಿಬಿಟ್ಟು ಫಸ್ಟ್ ಅಂಟಿಸ್ಕೊಳ್ತೀನಿ. ಅದು ಡ್ರೈ ಆಗೋಕ್ಕೆ ಬಿಡೋಣ, ಗಮ್ ಹಾಕಿ ಅಂಟಿಸ್ಕೊಂಡು. ಓಕೆ, ಮಿರರ್ ಬ್ಯಾಕ್ ಸೈಡ್ ಹಾಕಿ ಅಂಟಿಸಿ. ಓಕೆ, ನಾನು ಮಿರರ್ ಬ್ಯಾಕ್ ಸೈಡು ಕೂಡ ಹಾಕ್ತೀನಿ, ಹಾಗೆ ಬಟ್ಟೆ ಮೇಲೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಅಂಟಿಸೋದಾದರೆ ಮಿರರ್ ಬ್ಯಾಕ್ ಸೈಡಿಗೆ ಗಮ್ ಹಾಕಿಬಿಟ್ಟು ಅಂಟಿಸ್ಕೊಳ್ಳಿ. ಆ ಕಡೆ ಈ ಕಡೆ ಸ್ಪ್ರೆಡ್ ಆದರೆ ಅಲ್ಲಿ ಸ್ಟಿಚ್ ಹಾಕುವಾಗ ನಿಮಗೆ ಕಷ್ಟ ಆಗುತ್ತೆ, ನೀಡಲ್ ಒಳಗೋಗೋದಿಲ್ಲ, ಎಲ್ಲ ಕಡೆ ಗಮ್ ಸ್ಪ್ರೆಡ್ ಆಗಿಬಿಟ್ರೆ. ನೋಡಿ, ಈ ಥರ ಸ್ಕ್ವಯರಲ್ಲಿ ಫಸ್ಟ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಸ್ಟಿಚ್ಚನ್ನ ಈ ಥರ 4 ಕಡೆ ಮಿಡ್ಲ್ ಪೋರ್ಷನ್ನ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, 4 ಭಾಗಕ್ಕೆ ಮಿಡ್ಲು ಬರೋ ಅಲ್ಲಿ ಜಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಒಂದು ಸೈಡಿಂದ ಸ್ಟಾರ್ಟ್ ಮಾಡಿ, ಯಾವುದಾದ್ರೂ ಒಂದು ಸೈಡು ಮೂಲೆ. ಅಂದರೆ ಇದೀಗ ನಿಮಗೆ ಸ್ಕ್ವಯರ್ನ ಡೈಮಂಡ್ ಶೇಪ್ ಥರ ಹೇಗೆ ಫಿಲ್ಲಿಂಗ್ ಮಾಡೋದು ಅಂತ. ಒಂದು ಸೈಡಿಂದ ನೀವು ತಗೊಂಡು ಈ ಕಡೆ ಮಾರ್ಕ್ ಮಾಡಿದ ಜಾಗಕ್ಕೆ ಚೈನ್ ಹಾಕಿಬಿಟ್ಟು ಪಕ್ಕದಲ್ಲೇ ಒಂದು ಲಾಕ್ ಚೈನ್ ಹಾಕಿ, ಮತ್ತು ಹಾಗೆ ಆ ಕಡೆ ಹೋಗಿಬಿಟ್ಟು ಅಲ್ಲಿ ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲೇ ಒಂದು ಲಾಕ್ ಚೈನ್ ಹಾಕಿ. ಅದೇ ಥರ ಆ ಮೂಲೆ ಆಗೋವರೆಗೂ ನೀವು ಹಾಕಬೇಕಾಗತ್ತೆ. ಎಷ್ಟು ಗ್ಲಾಸ್ ಸೈಜ್ ಇದೆಯೋ ಆ ಸೈಜಿಗೆ ಬರಬೇಕದು. ನೋಡಿ, ಚಿಕ್ಕದಾಗ್ತಾ ಬರುತ್ತೆ ಚೈನು ತುದಿಗೆ ಹೋಗುವಾಗ. 4 ಮೂಲೆಗೂ ಇದೇ ಥರನೇ ನೀವು ಸ್ಟಿಚ್ ಮಾಡಬೇಕಾಗತ್ತೆ. ನಾನು ಈ ವಿಡಿಯೋದಲ್ಲಿ 4 ಥರ ಸ್ಟಿಚ್ಚನ್ನು ತೋರಿಸ್ತೀನಿ, ಸ್ಕ್ವಯರ್ ಶೇಪು ಮತ್ತು ಡೈಮಂಡ್ ಶೇಪಲ್ಲಿ. ನೋಡಿ, ನೀವು ಪ್ರಾಕ್ಟೀಸ್ ಮಾಡುವಾಗ ದೊಡ್ಡ ಮಿರರ್ನ ಸೈಜ್ನ ತಗೊಳ್ಳಿ, ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಅಲ್ಲೇ ಲಾಕ್ ಹಾಕ್ಕೊಬೇಕು, ಎಂಡ್ ನಾಟ್ ಹಾಕ್ಕೊಳ್ಳಿ. ಅಲ್ಲಿ ಎಂಡ್ ಆದ ನಂತರ ಅಲ್ಲೇ ಎಂಡ್ ನಾಟ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು ಹಾಗೆ ಚೈನನ್ನು ಈ ಕಡೆ ಎಳ್ಕೊಂಡು ಕೂಡ ಹಾಕ್ಕೋಬೋದು. ಆದರೆ ನಿಮಗೆ ಫಸ್ಟ್ ಕಲಿಯುವಾಗ ಈ ಥರ ಹಾಕ್ಕೊಳ್ಳಿ. ನಿಮಗೆ ಪ್ರಾಕ್ಟೀಸ್ ಆದ್ರ ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ, ವರ್ಕೆಲ್ಲ ಮಾಡುವಾಗ ಹೇಗೆಲ್ಲ ಮಾಡ್ಕೋಬೋದು ಅಂತ. ಈಗ ಮತ್ತೆ ಅದೇ ಮೂಲೆಯಿಂದ ಈ ಕಡೆ ಬನ್ನಿ, ಈ ಕಡೆ ಮಿಡ್ಲಿಗೆ ಚೈನ್ ತಗೊಳ್ಳಿ. ನೋಡಿ, ಆ ಕಡೆಯಿಂದ ಈ ಕಡೆಗೆ ಚೈನ್ ತಗೊಳ್ಳಿ, ಪಕ್ಕದಲ್ಲೇ ಒಂದು ಲಾಕ್ ಹಾಕ್ಕೊಳ್ಳಿ. ಈಗ ಈ ಕಡೆ ಫಿಲ್ಲಿಂಗ್ ಮಾಡ್ಕೋಬೇಕು ನೀವು. ಈಗ ಟ್ರಯಾಂಗಲ್ ಶೇಪಲ್ಲಿ ಬಂತಲ್ವ ಮಿರರು ಮೂಲೆ, ಅದನ್ನು ನೀವು ಫಿಲ್ಲಿಂಗ್ ಮಾಡ್ಕೋಬೇಕು. ನೋಡಿ, ಇದೇ ಥರನೇ ಚಿಕ್ಕ ಮೂಲೆ ಬರೋವರೆಗೂ ನೀವು ಫಿಲ್ಲಿಂಗ್ ಮಾಡ್ಕೋಬೇಕಾಗತ್ತೆ. ಇದೇ ಥರ ನೀವು 4 ಮೂಲೆಗೆ ಫಿಲ್ಲಿಂಗ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ, ಬೇಗ ಆಗಲಿ ಅಂತ. ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಇದೇ ಥರ ನೀವು 4 ಮೂಲೆನ ಫಿಲ್ಲಿಂಗ್ ಮಾಡ್ಕೊಳ್ಳಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಅದೇ ಥರನೇ ಫಿಲ್ಲಿಂಗ್ ಮಾಡ್ಕೊಂಡು ಬಂದರೆ ಆಯಿತು. ಮಿಡ್ಲ್ ಪೋರ್ಷನಿಗೆ ಮಾರ್ಕಿಂಗ್ ಹಾಕ್ಕೊಳ್ಳಿ ನೀವು ಫಿಲ್ಲಿಂಗ್ ಮಾಡುವಾಗ. ಅಲ್ಲಿ ಎಂಡ್ ಆಗುವಾಗ ನೀವು ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡಿ. ಹೀಗೆ 4 ದಿಕ್ಕಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಈಗ ನೀವು ನೋಡಿ, ಸ್ಕ್ವಯರ್ ಫಿಲ್ಲಿಂಗ್ ಮಾಡುವಾಗ ಮಿಡ್ಲಲ್ಲಿ ಡೈಮಂಡ್ ಶೇಪಿಗೆ ಬಂತು ಅಲ್ವಾ? ನೋಡಿ, ಸ್ಕ್ವಯರ್ ಮಿರರ್ ಇರೋದು ಡೈಮಂಡ್ ಶೇಪಿಗೆ ಬಂದಿದೆ. ನೋಡಿ, 4 ದಿಕ್ಕು ಫಿಲ್ಲಿಂಗ್ ಆದ ನಂತರ ರೌಂಡಾಗಿ ನೀವು ಚೈನ್ ಸ್ಟಿಚ್ ಹಾಕ್ಕೊಂಬಿಡಿ. ಓಕೆನಾ, ರೌಂಡಾಗಿ ನೀವು ಚೈನ್ ಸ್ಟಿಚ್ ಹಾಕ್ಕೊಂಬಿಡಿ. ಇದು ಸ್ಕ್ವಯರ್ ಮಿರರ್ ಶೇಪಲ್ಲಿ ಫಸ್ಟ್ ಟೈಪ್ ಫಿಲ್ಲಿಂಗ್. ನಾನೀಗ ನೆಕ್ಸ್ಟ್ ಡೈಮಂಡ್ ಶೇಪಲ್ಲಿ ಸೇಮ್ ಫಿಲ್ಲಿಂಗನ್ನು ತೋರಿಸ್ತೀನಿ. ಸೇಮ್ ಫಿಲ್ಲಿಂಗು ಡೈಮಂಡ್ ಶೇಪಲ್ಲಿ ಮಾಡುವಾಗ ಡೈಮಂಡ್ ಶೇಪ್ ಇರೋದು ಸ್ಕ್ವಯರ್ ಶೇಪಿಗೆ ಬರುತ್ತೆ. ಓಕೆ,
ನೋಡಿ, ಇದಕ್ಕೂ ಕೂಡ ನೀವು 4 ದಿಕ್ಕಿಗೆ ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ. ನಿಮಗೆ ಅಂದಾಜಾಗುತ್ತೆ ನೀವು ಸ್ಟಿಚ್ಚು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಈ ಥರ ಫಸ್ಟ್ ಪ್ರಾಕ್ಟೀಸ್ ಮಾಡುವಾಗ ಮಾರ್ಕಿಂಗ್ ಮಾಡಿಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಅಲ್ವಾ. ಈಗ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಚೈನ್ ಸ್ಟಾರ್ಟ್ ಮಾಡೋಣ. ಸೇಮ್ ಅದರಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅದೇ ಥರನೇ ಈಗ ಸ್ಟಾರ್ಟ್ ಮಾಡಿ. ಈಗ ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿಬಿಟ್ಟು ಮತ್ತೆ ಈ ಕಡೆ ತಂದು ಈ ಕಡೆ ಕೂಡ ಲಾಕ್ ಸ್ಟಿಚ್ ಹಾಕಿ ಆ ಕಡೆ ತಗೊಂಡೋಗಿ. ಇದೇ ಥರನೇ ನೀವು ಆ ಮೂಲೆ ತುದಿ ಇದೆಯಲ್ವಾ, ತುದಿ ಫಿಲ್ ಆಗೋವರೆಗೂ ನೀವು ಚೈನ್ ಸ್ಟಿಚ್ ಹಾಕಬೇಕಾಗತ್ತೆ. ನೀವೀಗ ಡೈಮಂಡ್ ಶೇಪನ್ನು ನೀವು ಫಿಲ್ಲಿಂಗ್ ಹೇಗೆ ಮಾಡ್ತಿದ್ದೀರಿ ಅಂದರೆ, ಇದು ಫಿಲ್ಲಿಂಗ್ ಕಂಪ್ಲೀಟ್ ಆದ ನಂತರ ಮಿಡ್ಲಲ್ಲಿ ಸ್ಕ್ವಯರ್ ಶೇಪ್ ಕಾಣುತ್ತೆ. ಫಸ್ಟ್ ನೀವು ಇದರಲ್ಲಿ ಹಾಕಿದ್ರಲ್ವ ಸ್ಕ್ವಯರಲ್ಲಿ, ಅದು ನಿಮಗೆ ಡೈಮಂಡ್ ಶೇಪು ಬಂತು ನೋಡಿ. ಇದು ನಿಮಗೆ ಸ್ಕ್ವಯರ್ ಶೇಪ್ ಬರುತ್ತೆ ನೋಡಿ. ಇದೇ ಥರನೇ ಫಿಲ್ಲಿಂಗ್ ಹಾಕ್ಕೊಳ್ಳಿ. ಮತ್ತು ನೀವು ಮಿರರ್ ವರ್ಕ್ ಮಾಡುವಾಗ ಗಮ್ ಹಾಕ್ಬಿಟ್ಟು ಅಂಟಿಸ್ಕೋಬೇಕಾಗತ್ತೆ ಮಿರರನ್ನು, ಇಲ್ಲ ಅಂದರೆ ಆ ಕಡೆ ಈ ಕಡೆ ಮೂವ್ ಆಗುತ್ತೆ ಅಲ್ವಾ. ಮತ್ತು ಕರೆಕ್ಟಾಗಿ ಫಿಟ್ಟಿಂಗ್ ಕೂಡ ಬರುತ್ತೆ. ಆ ಥರ ಫ್ಯಾಬ್ರಿಕ್ ಗ್ಲೂ ಹಾಕಿಬಿಟ್ಟು ಅಂಟಿಸ್ಕೊಂಬಿಡಿ ನೋಡಿ. ಆ ತುದಿ ಫಿಲ್ಲಿಂಗ್ ಆಗೋವರೆಗೂ ಇದೇ ಥರನೇ ನೀವು ಫಿಲ್ಲಿಂಗ್ ಮಾಡ್ಕೊಳ್ಳಿ. ಅಲ್ಲೇ ಎಣ್ಣೊಟ್ಟು ಹಾಕಿಬಿಟ್ಟು ಮತ್ತೆ ಕ್ಲೋಸ್ ಮಾಡಿ. ಇನ್ನೊಂದು ವಿಷಯ ಏನಂದರೆ, ನಿಮಗೆ ಇದು ಹಾಕ್ತಾ ಮತ್ತು ಬ್ಲೌಸ್ ಡಿಸೈನ್ ಹಾಕುವಾಗ ಗೊತ್ತಾಗುತ್ತೆ ನಿಮಗೆ. ಈ ಥರ ಅಲ್ಲಿ ಎಣ್ಣೊಟ್ಟು ಹಾಕದೆ ಕೂಡ ಈ ಕಡೆ ಎಳ್ಕೊಂಬರ್ಬೋದು. ಆದರೆ ನಿಮ್ಮದು ಫಿಲ್ಲಿಂಗ್ ಹೇಗೆ ಮಾಡ್ತೀರಿ, ಎಷ್ಟು ದೊಡ್ಡ ಮಿರರ್ ತೊಗೊಂಡಿರ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ದೊಡ್ಡ ಸೈಜೇ ತೊಗೊಳ್ಳಿ. ಇದರಲ್ಲಿ ಅಷ್ಟು ಇಂಚು ಇಷ್ಟು ಸೆಂಟಿಮೀಟ್ರ್ ಅಷ್ಟು ಸೆಂಟಿಮೀಟ್ರ್ ಅಂತ ಏನಿರಲ್ಲ ಮಿರರ್ ಸೈಜು. ಅದರಲ್ಲಿ ಸ್ವಲ್ಪ ದೊಡ್ಡ ಮೀಡಿಯಮ್ಮು ಸ್ಮಾಲ್ ಅಂತೆಲ್ಲ ಇರುತ್ತಷ್ಟೇ. ನೀವು ಮಾತ್ರ ದೊಡ್ಡ ಸೈಜನ್ನೇ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಈ ಕಡೆ ಮೂಲೆಯಿಂದ ಈ ಕಡೆ ಮೂಲೆಗೆ ಚೈನ್ ಹಾಕಬೇಕಾಗತ್ತೆ. ಇದನ್ನು ಕೂಡ ಸೇಮ್ ಫಿಲ್ಲಿಂಗ್ ಮಾಡ್ಕೊಂಡು ಬನ್ನಿ. ವಿಡಿಯೋ ಫಾಸ್ಟ್ ಮಾಡ್ತೀನಿ. ಸೇಮ್ ಇದೇ ಥರನೇ ಪ್ರಾಕ್ಟೀಸ್ ಮಾಡಿದರೆ ಆಯಿತು. ಏನಂದರೆ ಇವಾಗ ಏನಾದರೂ ದೊಡ್ಡ ದೊಡ್ಡ ಮೋಡಿಫೈಡ್ ಡಿಸೈನ್ಗಳಿಗೆಲ್ಲ ಮಿರರೆಲ್ಲ ಯೂಸ್ ಮಾಡ್ತಾರೆ. ಈಗ ಜಾಸ್ತಿ ಮಿರರ್ ವರ್ಕೆಲ್ಲ ಮಾಡಲ್ಲ. ಮಿರರ್ ವರ್ಕೆಲ್ಲ ಇಷ್ಟಪಡೋದೇನಿದ್ರು ನಾರ್ತ್ ಇಂಡಿಯನ್ಸ್ ಜಾಸ್ತಿ. ಮಿರರ್ ವರ್ಕು ಈಗ ಕೆಲವೊಂದು ಯೂಸ್ ಮಾಡ್ತಾರೆ, ಮಾಡಲ್ಲ ಅಂತೇನಲ್ಲ. ಹೆವಿಯಾಗಿ ಮಿರರ್ ವರ್ಕ್ ಯೂಸ್ ಮಾಡಲ್ಲ ಅಷ್ಟೇ. ನೋಡ್ಕೊಂಬಿಡಿ. ಈ ಥರ ಫಿಲ್ಲಿಂಗ್ ಮಾಡ್ಕೊಂಡು ಬನ್ನಿ ನೋಡಿ. ಅಲ್ಲಲ್ಲೇ ಎಣ್ಣೊಟ್ಟು ಹಾಕಿ ನೋಡಿ. ಈಗ ಸ್ಕ್ವಯರ್ ಕಾಣ್ತಾ ಇದೆ ಅಲ್ವಾ ಮಿಡ್ಲಲ್ಲಿ ನೋಡಿ. ನೀಟಾಗಿ ಸ್ಕ್ವಯರ್ ಕಾಣ್ತಾ ಇದೆ. ಸ್ಕ್ವಯರ್ ಇರೋದು ಡೈಮಂಡ್ ಶೇಪು, ಡೈಮಂಡ್ ಇರೋದು ಸ್ಕ್ವಯರಿಗೆ ಬಂತು. ಈ ಥರ ಎಲ್ಲ ಫಿಲ್ಲಿಂಗ್ ಮಾಡ್ಕೋಬೋದು ಮಿರರ್ ವರ್ಕಲ್ಲಿ. ಅಲ್ಲೇ ಸುತ್ತ ಚೈನ್ ಸ್ಟಿಚ್ ಹಾಕಿಬಿಟ್ಟು ಫಿಲ್ ಮಾಡ್ಕೊಂಬಿಡಿ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಲ್ವಾ. ಮಿರರ್ ವರ್ಕ್ ಇದು ಕ್ಲಾಸ್ ಕಂಪ್ಲೀಟ್ ಆದ ನಂತರ ಬೀಡ್ ವರ್ಕ್ಸ್ ತೋರಿಸ್ತೀನಿ. ಅಲ್ಲಿಗೆ ಬೇಸಿಕ್ ಕಂಪ್ಲೀಟ್ ಆಗುತ್ತೆ. ಬೇಸಿಕ್ ಕಂಪ್ಲೀಟ್ ಆದ ನಂತರ ನಾನು ಅಡ್ವಾನ್ಸ್ ಹೇಳ್ಕೊಡ್ತೀನಿ. ಓಕೆ ನೋಡಿ, ಈ ಥರ ಬರುತ್ತೆ. ಸ್ಕ್ವಯರಲ್ಲಿ ಇನ್ನೊಂದು ಟೈಪ್ ತೋರಿಸ್ತೀನಿ ನೋಡಿ. ಆ ತುದಿ ಲಾಸ್ಟ್ ಮೂಲೆಗಳಿದೆಯಲ್ಲ, ಕರೆಕ್ಟ್ ಆ ಮೂಲೆಯಲ್ಲಿ ಸ್ಟಾರ್ಟ್ ಮಾಡಿ ಸ್ಟಿಚ್ಚನ್ನು ನೋಡಿ. ಆ ಮೂಲೆಯಲ್ಲಿ ಆ ಕಡೆಯಿಂದ ಚೈನ್ ತಗೊಂಡು ಈ ಕಡೆ ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಲಾಕ್ ಹಾಕಿ ಮತ್ತು ಈ ಕಡೆ ಚೈನ್ ಎಳ್ಕೊಂಡು ಬಂದು ಈ ಕಡೆ ಮೂಲೆಯಲ್ಲಿ ಅಡ್ಡದಿಂದ ಒಂದು ಚೈನ್ ತಗೊಂಡು ಲಾಕ್ ಹಾಕಿ ಪಕ್ಕದಲ್ಲಿ. ಮತ್ತು ಅದೇ ಥರನೇ ಚೈನ್ನ ಎಳ್ಕೊಂಡು ಬಂದು ಈ ಕಡೆ ಮೂಲೆಯಿಂದ ಚೈನ್ ತಗೊಂಡು ಅಡ್ಡದಲ್ಲಿ ಪಕ್ಕದಲ್ಲಿ ಒಂದು ಲಾಕ್ ಚೈನ್ ಮಾಡ್ಕೊಳ್ಳಿ. ಮತ್ತು ಆ ಕಡೆ ಎಳ್ಕೊಂಡು ಹೋಗಿ ಚೈನ್ ಹಾಕಿ ಈ ಕಡೆ ಮೂಲೆಗೆ ಅಡ್ಡ ತಂದು ಅಲ್ಲಿ ಚೈನ್ ಹಾಕಿ ಲಾಕ್ ಮಾಡಿ ಈ ಕಡೆ ತನ್ನಿ. ಅಲ್ಲಿ ಆದ ನಂತರ ಮತ್ತೊಂದು ಮೇಲೆ ಭಾಗಕ್ಕೆ ಬರಲಿ, ಇನ್ನು ಕೆಳಗೆ ಬೇಡ. ಆಗ ನೀವು ಎಡ್ಜಲ್ಲಿ ಹಾಕಿದ್ರಲ್ವ ಫಸ್ಟು, ಅದು ಈಗ ಮೇಲೆ ಬರಲಿ ಒಂದು ಭಾಗ. ಓಕೆ, ಮತ್ತು ಈ ಕಡೆ ಎಳ್ಕೊಂಡು ಬಂದು ಈ ಕಡೆ ಚೈನ್ ಹಾಕಿಬಿಟ್ಟು ಇದು ಕೂಡ ಮೇಲೆ ಬರಲಿ ಆಯಿತಾ. ಮೇಲೆ ನೋಡಿ, ಮೇಲೆ ಬರಲಿ. ಫಸ್ಟ್ ಹಾಕಿದ್ದು ತುದಿಯಲ್ಲಿತ್ತಲ್ವ ಲಾಸ್ಟ್ ಮೂಲೆಯಲ್ಲಿ, ಅದರಿಗಿಂತ ಸ್ವಲ್ಪ ಮೇಲೆ ಬರಲಿ ನೋಡಿ. ಈ ಥರ ಮೇಲೆ ಮೇಲೆ ಬರಲಿ.
ನೋಡಿ ಈ ಥರ ಆದ ನಂತರ ಸಾಕು. ಓಕೆ, ಆಮೇಲೆ ಪಕ್ಕದಲ್ಲೇ ನೀವು ಚೈನ್ಗಳನ್ನ ಹಾಕ್ಕೊಂಡು ಬನ್ನಿ. ಇಷ್ಟು ಎರಡು ನೀವು ಸೈಜು ನೋಡಿಕೊಂಡು ಹಾಕ್ಕೊಳ್ಳಿ. ದೊಡ್ಡ ಸೈಜ್ ಆದರೆ ದೊಡ್ಡ ಸೈಜು ಸ್ಕ್ವಯರ್ ಆದರೆ ಸ್ವಲ್ಪ ಒಂದು 3 ಸತಿ ಈ ಥರ ಹಾಕ್ಕೊಬಿಡಿ. ಓಕೆ, ಈಗ ದೊಡ್ಡ ಸೈಜ್ ಅಲ್ಲದಿದ್ದರೆ 1-2 ಸೈಜು ಸಾಕು. ಏಕೆಂದರೆ ನಿಮಗೆ ಮಿರರ್ ಎಲ್ಲ ಬಿದ್ದೋಗುತ್ತೆ ಅನ್ನೋ ಟೆನ್ಷನ್ ಬೇಡ. ಗ್ಲೂ ಹಾಕಿರ್ತೀರ, ಇದೇನಿದ್ರೂ ಔಟರ್ ಲೈನು ಫಿನಿಶಿಂಗ್ ಈ ಥರ ಇರುತ್ತೆ. ನೋಡಿ, ಇದು ಸೆಕೆಂಡ್ ಟೈಪ್, ಸ್ಕ್ವಯರಲ್ಲಿ ಸೆಕೆಂಡ್ ಟೈಪ್ ಫಿಲ್ಲಿಂಗು. ನೋಡಿ, ಚೈನ್ ಹಾಕಿಬಿಟ್ಟು ರೌಂಡ್ ಅಂದರೆ ಸ್ಕ್ವಯರ್ ಶೇಪಲ್ಲಿ ಫುಲ್ ರೌಂಡಾಗಿ ಅಲ್ಲಿ ನೀವು ಚೈನ್ ಹಾಕ್ಕೊಂಬಿಡಿ. ನೋಡಿ, ಇದು ಸೆಕೆಂಡ್ ಟೈಪ್ ಫಿಲ್ಲಿಂಗ್. ಓಕೆ, ಸ್ಕ್ವಯರಲ್ಲಿ ಇದು ಸೆಕೆಂಡ್ ಟೈಪು. ಡೈಮಂಡಲ್ಲಿ ಕೂಡ ಸೇಮ್ ಫಿಲ್ಲಿಂಗು ಹೇಗೆ ಹಾಕೋದಂತ ತೋರಿಸ್ತೀನಿ. ನೋಡಿ, ಇದು ಕೂಡ ಒಂದು ಮೂಲೆಯಿಂದ ಸ್ಟಾರ್ಟ್ ಮಾಡಿ. ನೋಡಿ, ಅಲ್ಲಿಂದ ತುದಿಯಿಂದ ಸ್ಟಾರ್ಟ್ ಮಾಡಬೇಕು. ತುದಿಗೆ ಹಾಕಿ ಈ ಕಡೆಯಿಂದ ಚೈನ್ ತಂದು ಅಲ್ಲಿ ಒಂದು ಲಾಕ್ ಚೈನ್ ಹಾಕಿ ಹಾಗೆ ಎಳ್ಕೊಂಡು ಬಂದು ಈ ಕಡೆ ಮೂಲೆಗೆ ಬರಬೇಕು. ಓಕೆ, ಈ ಕಡೆ ಮೂಲೆಗೆ ಬನ್ನಿ. ಈ ಕಡೆ ಮೂಲೆಗೆ ಬಂದು ಅಲ್ಲೇ ಒಂದು ಚೈನ್ ಹಾಕಿಬಿಟ್ಟು ಮತ್ತು ಆ ತುದಿ ಕರೆಕ್ಟ ಎಡ್ಜ್ ಇದೆಯಲ್ಲ ಅಲ್ಲಿ ನೀವು ಈ ಕಡೆ ಒಂದು ಚೈನ್ ಹಾಕಿ ಲಾಕ್ ಚೈನ್ ಹಾಕಿಬಿಟ್ಟು ಈ ಕಡೆ ಎಳ್ಕೊಂಡು ಬನ್ನಿ. ಈ ಕಡೆ ಕೂಡ ಅದೇ ಥರನೇ 4 ಮೂಲೆಗೆ ಅದೇ ಥರನೇ ನೀವು ಚೈನ್ ಹಾಕಬೇಕಾಗತ್ತೆ. ನೋಡಿ, ಈ ಕಡೆ ಕೂಡ ಅದೇ ಥರನೇ ಹಾಕ್ಕೊಳ್ಳಿ. ಮತ್ತು ಆ ಕಡೆ ಬರುವಾಗ ಆ ಕಡೆ ಕೂಡ ಅದೇ ಥರನೇ ಹಾಕ್ಕೊಳ್ಳಿ. ಅಡ್ಡ ಒಂದು ಚೈನ್ ಹಾಕಿಬಿಟ್ಟು ಲಾಕ್ ಚೈನ್ ಮಾಡಿ ಹಾಗೆ ಲೆಂತಿಯಾಗಿ ದಾರನ ಎಳ್ಕೊಂಡು ಹೋಗಿ. ಈಗ ಮೇಲ್ಭಾಗದಲ್ಲಿ ಚೈನ್ ಹಾಕಿ. ಓಕೆ, ನೋಡಿ, ಮೇಲ್ಭಾಗ ತುದಿಯಲ್ಲಿ ಹಾಕಿದ್ರಲ್ವ ಅದರಿಗಿಂತ ಮೇಲೆ ಹಾಕಬೇಕಿದು. ನೋಡಿ, ಇದು ಮೇಲೆ ಹಾಕ್ಕೊಂಡು ಬನ್ನಿ. ಇದು ಕೂಡ ನೀವು 2 ಸುತ್ತು ಹಾಕಬೇಕಂತೇನಿಲ್ಲ, ಬೇಕಿದ್ರೆ ಇನ್ನೊಂದು ಸುತ್ತು ಕೂಡ ಹಾಕ್ಕೋಬೋದು. ನೋಡಿ, ಈ ಕಡೆ ಹಾಕ್ಕೊಂಡು ಬನ್ನಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ರೌಂಡ್ ಶೇಪ್ ತೋರಿಸ್ತೀನಿ. ರೌಂಡ್ ಶೇಪಲ್ಲಿ 6 ವಿಧವಾಗಿ ಫಿಲ್ಲಿಂಗ್ ಮಾಡ್ಕೋಬೋದು. ನಾನು 6 ವಿಧನೂ ತೋರಿಸ್ತೀನಿ ಯಾವ ಥರ ಫಿಲ್ಲಿಂಗ್ ಮಾಡ್ಕೊಳ್ಳೋಣ ಅಂತ. ನೋಡಿ, ಈ ಥರ ಹಾಕ್ಕೊಂಡು ಬನ್ನಿ. ಓಕೆ, ನಾನು ಒಂದು 3 ಟೈಮು ಬಂದಿದ್ದೇನೆ ರೌಂಡಾಗಿ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ತೀರಾ ಚಿಕ್ಕದಾದರೆ ಒಂದು 2 ಸುತ್ತು ಸಾಕಾಗ್ಬಿಡುತ್ತೆ. ನೋಡಿ, ಫಿನಿಶಿಂಗ್ ಆದ ನಂತರ ಹಾಗೆ ಚೈನ್ ಸ್ಟಿಚ್ಚನ್ನು ತೊಗೊಂಡು ಬನ್ನಿ. ಓಕೆನಾ, ಈಗ ಚೈನ್ ಸ್ಟಿಚ್ ಹಾಕಿಬಿಟ್ಟು ಫುಲ್ ಕವರ್ ಮಾಡ್ಕೊಂಡು ಬನ್ನಿ. ನೋಡಿ, ಇದು ಸೆಕೆಂಡ್ ಟೈಪ್ ಫಿಲ್ಲಿಂಗು, ಮಿರರ್ ಫಿಲ್ಲಿಂಗು. ಮಿರರೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಮಿರರೆಲ್ಲ ಮೇಲ್ಗಡೆ ಎಲ್ಲ ಗಮ್ ಹಾಕುವಾಗ ಮೇಲ್ಭಾಗಕ್ಕೆಲ್ಲ ಗಮ್ ಅಂಟಿಸ್ಕೊಂಬಿಡಿ. ಹಾಕಿ ಆಯಿತು. ಎಣ್ಣೆಟ್ಟು ಹಾಕಿಬಿಟ್ಟು ಕ್ಲೋಸ್ ಮಾಡಿ. ನೋಡಿ, 4 ಕೂಡ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, 2 ಟೈಪಲ್ಲಿ ನಾನು ಫಿಲ್ಲಿಂಗ್ ಮಾಡಿದ್ದೀನಿ, 2 ಶೇಪನ್ನು. ಹೇಗೆ ಬಂದಿದೆ ಅಂತ ನೋಡಿ ನೀವು ಕೂಡ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡ ಸೈಜು ಮಿರರ್ನ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ನಾನು ರೌಂಡು, ತಿಲಕ, ಟ್ರಯಾಂಗಲು, ಸ್ಕ್ವಯರು, ಡೈಮಂಡ್ ಶೇಪು ಇಷ್ಟು ಶೇಪನ್ನು ತೋರಿಸ್ಕೊಡ್ತೀನಿ. ನೀವು ಇಷ್ಟು ಶೇಪನ್ನು ಅಂಗಡಿಯಿಂದ ತಂದು ಇಟ್ಕೊಂಬಿಡಿ. ಆಮೇಲೆ ಪ್ರಾಕ್ಟೀಸ್ ಮಾಡಿದರೆ ಆಯಿತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.